ಹಳಿ ತಪ್ಪಿದೆ ಅಂತಲೋ ಹದಗೆಟ್ಟಿದೆ ಅಂತ ನೀವು ಹೇಳಿದ್ದು? ಹದಗೆಟ್ಟಿದೆ, ಆಡಳಿತ ಹದಗೆಟ್ಟಿದೆ. ಮತ್ತೆ ಸಂವೇದನಾ ರಹಿತವಾದಂಥ ಸಂವೇದನಾ ಇಲ್ಲದೇ ಇರ್ತಕ್ಕಂಥ ಸರ್ಕಾರ ಇದು. ಸಂವೇದನೆಯೇ ಇಲ್ಲ. ಆಮೇಲೆ ಅಸಹಾಯಕ ಮುಖ್ಯಮಂತ್ರಿ, ಅಸಹಾಯಕ ಅದ ಭಾಳ ಹತ್ತಂತ. ನೀವು ತಂದೆ ಕೇಳಪ್ಪ, ನಾನು ಅಸಹಾಯಕನ ಏನೋ ಅಂತ ಕೇಳಿದ್ಯಾ? ಅಸಹಾಯಕ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಈಗ ಅಸಹಾಯಕ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಒಂದೊಂದು ಸಾರಿ ಅಸಹಾಯಕತೆಯನ್ನು ವ್ಯಕ್ತ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಸತ್ಯದ ಎದುರು ಸತ್ಯ ಅಸಹಾಯಕತೆ ಆಗುತ್ತೆ ಕೆಲವು ಸಾರಿ. ಅಲ್ವೇನ್ರಿ? ಸತ್ಯ ಅಸಹಾಯಕತೆ ಆಗುತ್ತೆ. ನಾನು ವಿರೋಧ ಪಕ್ಷದವರಿಗೆ ರಾಜ್ಯಪಾಲರು ಪೂರ್ಣ ಓದಲಿಲ್ವಲ್ಲ, ಇವರು ಚರ್ಚೆ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಎಲ್ಲೋ ಒಂದು ಕಡೆ ನನಗನ್ನಿಸ್ತಾ ಇತ್ತು ಇವರು ಚರ್ಚೆ ಮಾಡಲ್ಲ ಅಂತೇಳಿ. 15 ಜನ ಮಾತಾಡಿದರೆ ಬಹಳ ಸಂತೋಷ. 15 ಜನ ಮಾತಾಡಿದರೆ ಬಹಳ ಸಂತೋಷ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ನಾವು ಜನ ನಮ್ಮನ್ನ ಆಯ್ಕೆ ಮಾಡುವಾಗ ನೀವು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿ, ನಮ್ಮನ್ನು ರೂಲಿಂಗ್ ಪಾರ್ಟಿನಲ್ಲಿ ಕೂತ್ಕೊಳ್ಳಿ ಅಂತೇಳಿ ಆಯ್ಕೆ ಮಾಡಿರಲ್ಲ. ಜನ ಆಯ್ಕೆ ಮಾಡಿರೋದು ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದರು. ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿರೋದು. ಅವ್ರ ಕೆಲಸ ಮಾಡಿ